ಲೋನ್ ಕಟ್ಟಕ್ಕೆ ಟೈಮ್ ಸಿಕ್ತು ಅಂತ ಕೇಳಿ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ. ಲಾಯರ್ಗೆ ಏನೇನೋ ಟ್ರೈ ಮಾಡಿದ್ರು, ಈಗ ನಮಗೆ ಟೈಮ್ ಸಿಕ್ತು. ಹೌದೌದು. ಈಗ ಹೇಗಿದ್ರು ನಿಮ್ಮ ಲಾಯರ್ ಅಲ್ವಾ ನಿಮಗೆ ಹೀರೋ? ಅವರು ಹೆಲ್ಪ್ ಮಾಡ್ತಿದಾರೆ, ನೀವು ಆಡ್ಕೋತಾ ಇದ್ದೀರಾ? ಛೇ ಹಾಗೇನಿಲ್ವೇ. ಅವ್ರು ತುಂಬಾ ಟ್ರೈ ಮಾಡ್ತಾ ಇದ್ರು, ಈಗ ಎಕ್ಸ್ಟೆನ್ಷನ್ ಸಿಕ್ಕಿದೆ. ವಾವ್, ಸಚ್ ಅ ಗ್ರೇಟ್. ಇದನ್ ಕೇಳಿ ಖುಷಿ ಪಡ್ತೀರಾ ಅನ್ಕೊಂಡೆ ನಾನು. ಆಫ್ ಕೋರ್ಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಎಕ್ಸ್ಟೆನ್ಷನ್ ಬೇರೆ ಸಿಕ್ಕಿರೋ ವಿಚಾರ ಅಲ್ವಾ. ವೆರಿ ಹ್ಯಾಪಿ. ವೂ, ಯಾಕೋ ಅದನ್ನ ತುಂಬಾ ಡಲ್ ಆಗಿ ಹೇಳ್ತಾ ಇದ್ದೀರಾ. ಛೇ ಹಾಗೇನಿಲ್ಲ, ಸ್ವಲ್ಪ ಕೋಪ ಅಷ್ಟೇ. ಕೋಪನಾ? ಯಾಕೆ? ಯಾಕಂದ್ರೆ ನಮ್ ಸೀತಾ ಅವರು ನನ್ನೊಬ್ಬನ್ ಬಿಟ್ಟು ಬೇರೆ ಎಲ್ಲರ ಹತ್ರನೂ ಹೆಲ್ಪ್ ತಗೋತಾರಲ್ಲ, ಅದಕ್ಕೆ. ನಮ್ ರಾಮ್ ಅವರು ಅಷ್ಟೇನೆ. ನಾನೇನ್ ಮಾಡ್ದೆ? ನಾನು ಅಡ್ವೈಸ್ ಮಾತ್ರ ತಗೊಳ್ಳೋದೇ ಇಲ್ಲ. ಯಾವ ಅಡ್ವೈಸು? ಪ್ರೀತಿಲಿ ಬೀಳೋ ಅಡ್ವೈಸ್. ವಾಟ್? ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಫ್ರೀ ಅಡ್ವೈಸ್. ಆಗಿದ್ನೇ ನೆನ್ಸ್ಕೊಂಡು ಗೋಳಾಡೋ ಬದಲು ಪ್ರೀತಿ ಸುಳ್ಳು ಅಂತ ಹೇಳ್ತಿರ್ತೀರಲ್ಲ, ಹೋಗಿ ಮದ್ವೆ ಆಗಿ ಎಲ್ಲ ಸರಿ ಹೋಗುತ್ತೆ. ಅದೇನೋ ತುಂಬಾ ಈಸಿಯಾಗಿ ಆಗೋ ತರ ಹೇಳ್ತಿದ್ರಪ್ಪ, ಆದ್ರೆ ನನ್ನ ಹೆಲ್ಪ್ ಇಷ್ಟು ಕಷ್ಟದೇನಲ್ಲ. ನನ್ನ ಅಡ್ವೈಸು ಏನು ಕಷ್ಟ ಇರಲಿಲ್ಲ. ನಾನಂತ ಫ್ರೆಂಡ್ನ ಪಡೆದಿರೋಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಓಹೋ, ಲೋನ್ ಕಟ್ಟಕ್ಕೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿದ ತಕ್ಷಣ ಯಾವ ಲೆವೆಲ್ಗೆ ಮಾತಾಡ್ತಿದ್ದೀರಾ ನೋಡಿ. ಮತ್ತೆ ಟೈಮ್ ಸಿಕ್ಕಿದ್ದೇನೆ ನೀವು ಆಡ್ಕೋತಾ ಇದ್ದೀರಲ್ಲ. ಅಯ್ಯೋ ಭಗವಂತ, ಏನೇ ಮಾತಾಡಿದ್ರು ಆಡ್ಕೋತೀನಿ ಅಂತಾನೆ ಹೇಳ್ತಾರಪ್ಪ ಈ ಹುಡುಗಿರು. ಹೇಳಿದ್ನಲ್ಲ, ಪ್ರೀತಿಲಿ ಬೀಳಿ. ಅದ್ಯಾಕೆ ಯಾವಾಗ್ಲೂ ಬೀಳೋದ್ರ ಬಗ್ಗೆ ಮಾತಾಡ್ತೀರಾ? ಅದ್ರ ಬದಲು ಸಾಧಿಸಿ ಮೇಲೆ ಇರೋ ಕೆಲಸ ಇದ್ರೆ ಕೊಡಿ. ಪ್ಯಾರಾಗ್ಲೈಡಿಂಗ್ ಗೊತ್ತಾ ನಿಮ್ಗೆ? ಮೇಲಿಂದ ಬಿದ್ರೇನೆ ಹಾರಕ್ಕಾಗೋದು, ಬೀಳೋದೆ ಹಾರೋದಕ್ಕೆ. ನೀವು ಈ ಟೀಚರ್ ಮೋಡಿಂದ ಹೊರಗೆ ಬಂದ್ಮೇಲೆ ನನಗೆ ಹೇಳಿ, ನಾನೇ ವಾಪಸ್ ಬಂದು ಮಾತಾಡ್ತೀನಿ. ನೋಡಿ ಮತ್ತೆ ಟೀಚರ್ ಲುಕ್ಕೆ ಕೊಡ್ತಿದ್ದೀರಾ? ಮಕ್ಳ ಹತ್ರ ನಾವು ಹೀಗೆ ಮಾತಾಡ್ಬೇಕು. ಹಾಗಾದ್ರೆ ನಾನ್ ಮಗುನ? ಬ್ಯಾಚುಲರ್ಸ್ ಆಗಿರೋರೆಲ್ಲ ಮಗುನೇ. ಒಂದ್ ಹುಡುಗಿ ಜೀವನದಲ್ಲಿ ಬಂದ್ಮೇಲೆ ಎಲ್ಲ ಇಕ್ವೇಶನ್ ಬದಲಾಗತ್ತೆ. ಬಂದು ಹೋದ್ಮೇಲೆ ಗೊತ್ತಾಗಿತ್ತು ಈ ಇಕ್ವೇಶನ್ ಎಲ್ಲ ಬದಲಾಗಿತ್ತು. ಏನು? ಏನಿಲ್ಲ ಟೀಚರ್, ನನ್ನ ಕೆಲಸ ಮಾಡ್ಕೋಬೇಕು ಅಂತ ನಾನೇ ಮಾತಾಡ್ಕೋತಾ ಇದ್ದೆ. ವೆರಿ ಗುಡ್. ಥ್ಯಾಂಕ್ ಯು ಟೀಚರ್. ನನ್ನ ಜೊತೆ ಇದ್ದಾಗ್ಲೂ ಈ ನನ್ನ ಮಗ ಇಷ್ಟೆಲ್ಲ ನಗಲ್ವಲ್ಲ. ಹೀಗೆ ಯಾವಾಗ್ಲೂ ನಗ್ತಾ ಇರೋ ಹಾಗೆ ಟೈಮ್ ಫ್ರೀಸ್ ಆಗ್ಬಿಡ್ಬೇಕು. ಓ ಹಲೋ. ಹಾಯ್. ಏನು ನಾನು ನೋಡಿದ್ರೆ ಒಳ್ಳೆ ಸಾಲ ಮಾಡ್ದಂತರ ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಿದ್ಯಾ? ನಾನ್ ಕೇಳಿದ್ದು ನಿಮ್ಮನೆ ಅಡ್ರೆಸ್ನ, ಆಸ್ತಿನ ಕೇಳ್ದೆ. ಓಹೋ, ಮನೆ ಅಡ್ರೆಸ್ ಹೇಳ್ಬಿಟ್ರೆ ನಾನು ಅಲ್ಲೇ ಬಂದು ಟೆಂಟ್ ಹಾಕ್ಬಿಡ್ತೀನಿ ಅಂತ ಭಯನಾ? ಡೋಂಟ್ ವರಿ, ನನ್ನ ಹತ್ರನೂ 1/4 kg ರೆಸ್ಪೆಕ್ಟು, ಮ್ಯಾನರ್ಸು, ಕಲ್ಚರು ಎಲ್ಲಾನು ಇದೆ. ಇದ್ಯಾಕೆ ಹಿಂಗ್ ದಬಾಯಿಸ್ತಿದ್ಯಾ? ನಾನೆಲ್ಲ ಕಣೆ ನಿನ್ ಫ್ರೆಂಡು. ಏರಿಯಾ ಚೆನ್ನಾಗಿದೆ, ಮನೆ ಹುಡ್ಕೋಣ ಅಂದ್ರೆ ಏನೋ ನಾನು ಬಂದ್ರೆ ಏರಿಯಾನೇ ಹಾಳಾಗತ್ತೆ ಅನ್ನೋ ರೇಂಜ್ ಆಡ್ತಿದ್ದ ನೀನು. ಛೇ ಹಾಗೇನಿಲ್ಲ, ನೀವು ಏನೇನೋ ಅನ್ಕೋಬಿಟ್ಟಿದ್ರ. ಏನೇನೋ ಅನ್ಕೋತೀನಿ. ನಾನ್ ನಿಮ್ ಏರಿಯಾಗ್ ಬಂದ್ರೆ ನಿನ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗುತ್ತೇನೋ ಅಂತ ಭಯ ಅಲ್ವಾ ನಿನ್ಗೆ? ಸೀಕ್ರೆಟ್ಸಾ? ಏನ್ ಸೀಕ್ರೆಟ್ಸ್? ಯಾರಿಗ್ ಗೊತ್ತು? ಬೆಳಗ್ಗೆ ಎದ್ರೆ ದಮ್ ಹೊಡಿಯೋದು, ರಾತ್ರಿ ಫುಲ್ ಹಾಕೊಂಡು ಟೈಟ್ ಆಗೋದು, ಹುಡ್ಗಿರು ಪಾರ್ಟಿ ಅಂತೆಲ್ಲ ಇರುತ್ತಲ್ಲ. ರೀ, ನಾನು ತುಂಬಾ ಇನ್ನೋಸೆಂಟ್, ಆ ಥರ ಎಲ್ಲ ಏನಿಲ್ಲ. ಅಂತ ಮಹಾತ್ಮ ಆಗಿದ್ರೆ ಅಡ್ರೆಸ್ ಕೊಡು, ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ನೋಡ್ಪುಟ, ಗೊತ್ತಿರೋ ನೇಬರ್ಸ್ ಆಗಿದ್ರೆ ಕಷ್ಟ ಸುಖಕ್ಕೆ ಆಗ್ತಾರಪ್ಪ. ನಮ್ ಮನೇಲಿ ಕಾಫಿ ಪುಡಿ ಖಾಲಿ ಆಯ್ತು, ನೀನ್ ಬಂದ್ ಕೇಳ್ತೀನಿ. ನಿಂಗೆ ಯಾವತ್ತೋ ಒಂದಿನ ಬೋರ್ ಆದ್ರೆ ನಾನ್ ಬಿರಿಯಾನಿ ಮಾಡ್ಕೊಂಡು ತಗೊಂಡ್ಬರ್ತೀನಿ.
ಹಾಗೆ ನಾನು ಯಾರಾದ್ರೂ ಚುಡಾಯಿಸಿದ್ರೆ ನೀನ್ ಬಂದು ಕಾಪಾಡ್ಬೋದು. ಅಷ್ಟೆಲ್ಲ ಸೀನ್ ಇಲ್ಲ ಆದ್ರೂ. ಅಲ್ಲ ಅದು ನೀವು ಸಡನ್ ಆಗಿ ಕೇಳಿದ್ರಲ್ಲ, ತಟ್ ಅಂತ ಅಡ್ರೆಸ್ ನೆನಪಾಗ್ತಿಲ್ಲ. ರೂಟ್ ಹೇಳ ಬೇಕಾದ್ರೆ. ಅಲ್ಲ ನಿಮ್ಮ ಮನೆಗೆ ಕೊರಿಯರು ಆ ಥರ ಎಲ್ಲ ಏನು ಬರಲ್ವಾ? ಪ್ರಿಯಾ, ನಾನು ಮೆಸೇಜ್ ಮಾಡ್ತೀನಿ ಬಿಡು. ಓಕೆ ಕಣೆ, ಥ್ಯಾಂಕ್ಸ್. ಬರ್ಲಾ? ಬಾಯ್. ನೀವೇನ್ರಿ ಅವಳ ಮಾತಿಗೆ ಅಷ್ಟೊಂದು ಬೇರ್ತೋಗಿದ್ದೀರಾ? ನೀವು ನೋಡಿದ್ರೆ ಫುಲ್ ಸೈಲೆಂಟು, ನಿಮ್ಮ ಫ್ರೆಂಡ್ ಯಾಕೆ ಇಷ್ಟೊಂದು ವೈಲೆಂಟ್? ಅವಳೇನಾದ್ರೂ ನಮ್ಮ ಬಾಸ್ನ ಹಚ್ಕೊಂಡಿರ್ಲಿಲ್ಲ ಅಂದ್ರೆ ನಿಮಗೆ ಜೋಡಿ ಮಾಡಿಸ್ಬಿಡ್ತಿದ್ದೆ. ದಯವಿಟ್ಟು ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡಿ. ಹಾಂ, ನೀವು ನಗೋದು ನೋಡೋದು ಖುಷಿನೇ, ಆದರೆ ನನ್ನೇ ನೋಡ್ಕೊಂಡು ನಗೋದು ಸ್ವಲ್ಪ ಕಷ್ಟ. ಇಟ್ಸ್ ಓಕೆ. ನಿಮ್ಮ ಮನೆ ಟೆನ್ಷನ್ ಕಮ್ಮಿ ಆಯಿತು ಅಂತ ನೀವು ಈ ರೀತಿ ನನಗೆ ಟಾರ್ಚರ್ ಕೊಡೋದಾ? ಟಾರ್ಚರ್ ಏನಿಲ್ಲ. ನೀವು ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ದೀನಿ, ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡ್ತೀರಿ. ಯಾಕ್ರಿ ಇಷ್ಟೊಂದು ಹಠ? ಹಠ ನಂದಲ್ಲ, ನಿಮ್ದು. ನೀವೇನು ಉಪ್ಪಿ ಸರ್ ಫ್ಯಾನಾ? ಯಾಕೆ ನಿಮ್ಗೆ ಉಪ್ಪಿ ಅಂದ್ರೆ ಇಷ್ಟ ಇಲ್ವಾ? ಸಿನಿಮಾ ನೋಡಿ ಎಷ್ಟೋ ವರ್ಷ ಆಗೋಯ್ತು. ಅವರೇ ಅಲ್ವಾ ಹೇಳಿದ್ದು ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಕುಣಿಯಕ್ಕೆ ಬರ್ದೇ ಇದ್ರು. ಅರ್ಥ ಆಯ್ತು ಬಿಡಿ. ಕುಣಿಯೋಕ್ಕೇನು ಬರ್ದೇ ಏನಿಲ್ಲ, ನಾವೇ ಬೇಡ ಅಂತ ದೂರ ಹೋಗಿದ್ದೀವಿ ಅಷ್ಟೇ. ಯಾಕಂದ್ರೆ ಹಳೆ ಎಕ್ಸ್ಪೀರಿಯನ್ಸ್ ಅಷ್ಟೇ ಕೆಟ್ಟದಾಗಿತ್ತು. ಎಕ್ಸಾಕ್ಟ್ಲಿ. ಲವ್ ಜಸ್ಟ್ ಹ್ಯಾಪನ್ಸ್. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಜನುಮ ಜನುಮ ಸಾಗಲಿ ಬಂಧನ. When it happens, it's magical. ಸೀತಾರಾಮ ಓ ಸೀತಾರಾಮ. ನಿಮ್ಗೆ ಕಾರ್ ಥಿಯರಿ ಗೊತ್ತಾ? ಅಂದ್ರೆ ನೀವು ಆಫೀಸಿಗೆ ಬರ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಕಾರ್ ಕಲರ್ ಎಷ್ಟು ನೋಡಿದ್ರಿ? ಐಡಿಯಾ ಇಲ್ಲ. ನೀವು ಆಫೀಸಿಂದ ಹೋಗ್ಬೇಕಿದ್ರೆ ಅದೇ ಪರ್ಟಿಕ್ಯುಲರ್ ಕಾರ್ ಕಲರ್ನ ನೋಡಿದಾಗ ನಾನು 100 ರೂಪಾಯಿ ಕೊಡ್ತೀನಿ ಅಂದ್ರೆ ಎಷ್ಟು ನೋಡ್ಬೋದು? ಹಾಗೆ ನೋಡಕ್ ಹೋದ್ರೆ ಕಣ್ಣಿಗೆ ಕಾಣೋದಲ್ಲ, ಏನ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಲ್ವಾ? ಬೆಳಗ್ಗೆ ಆ ಪರ್ಟಿಕ್ಯುಲರ್ ಕಾರ್ ಕಲರು ನಿಮಗೆ ಕಾಣಿಸಿರತ್ತೆ, ಬಟ್ ನೀವು ನೋಟಿಸ್ ಮಾಡಿರಲ್ಲ ಅಷ್ಟೇ. ಲೈಫಲ್ಲೂ ಹಾಗೇನೆ, ನಾವು ರೆಡಿ ಆದಾಗ ಅವಕಾಶಗಳು ನಮ್ಮ ಮುಂದೆ ಬರುತ್ತೆ, ಆಗ ನಮ್ಮ ಕಣ್ಮುಂದೆ ಕಾಣುತ್ತೆ. ಪ್ರೀತಿನೂ ಹಾಗೇನೆ, ನೀವು ರೆಡಿ ಆಗಬೇಕು ಅಷ್ಟೇ. ಯಪ್ಪ, ಏನ್ರಿ ನೀವು ಲವ್ ಗುರು ಥರ ಮಾತಾಡ್ತೀರಾ ನಿಮ್ಮ ಲೈಫಲ್ಲಿ? ಇಲ್ಲಪ್ಪ, ನನಗೆ ಅವಕಾಶ ಇಲ್ವೋ ಅಥವಾ ಅದೃಷ್ಟ ಇಲ್ವೋ ನನಗೆ ಗೊತ್ತಿಲ್ಲ. ಇದೆಲ್ಲ ನಾನು ಕಲ್ತಿದ್ದು ನಮ್ಮ ಪ್ರಿಯಾ ಮಾತೆಯಿಂದ. ಅಡ್ವೈಸ್ ಮಾಡೋಕ್ಕೂ ಮುಂಚೆ ಅದನ್ನ ಫಾಲೋ ಮಾಡ್ಬೇಕಂತ. ನಿಮಗೂ ನಿಮ್ಮ ಲೈಫಲ್ಲಿ ಅದೃಷ್ಟ ಮತ್ತೆ ಅವಕಾಶ ಮತ್ತೆ ಸಿಗ್ಬೋದಲ್ವಾ? ಅನಿವಾರ್ಯತೆ ಮುಂದೆ ಅವಕಾಶಕ್ಕೂ ಅದೃಷ್ಟಕ್ಕೂ ಜಾಗನೇ ಇಲ್ಲ. ಆಟೋ ಆಟೋ ನೀನು ಏನು ತಿನ್ನಬೇಕು, ಯಾವ ಬಟ್ಟೆ ಹಾಕ್ಕೋಬೇಕು ಅನ್ನೋದ್ರಿಂದ ಹಿಡಿದು ನೀನು ಯಾರನ್ನು ಪ್ರೀತಿಸಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದವಳೆ ನಾನು. ಈಗ ಸಡನ್ನಾಗಿ ಹಳಿ ತಪ್ಪಿ ಹಾರೋಕ್ಕೆ ಹೊರಟ್ರೆ ನಾನು ಬಿಟ್ಟು ಬಿಡ್ತೀನ? ಹಾರು ರಾಮ ಹಾರು.
ನಿನ್ನನ್ನು ಮತ್ತೆ ಪಂಜರದೊಳಗಡೆ ಹೇಗೆ ಕಟ್ಟಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಮ್, ಏನಾಯ್ತು? ಓಕೆ? ರಾಮ್, ಮಿಸ್ಟರ್ ರಾಮ್, ಏನಾಯ್ತು ನಿಮಗೆ? ಸರ್ ಹಾಗೆ ಅನ್ಬ್ಯಾಲೆನ್ಸ್ ಆಗಿ ಕೂತ್ಕೊಂಡ್ಬಿಟ್ರು. ಆರ್ ಯು ಓಕೆ? I'm fine. ಇಲ್ಲೇನು ಮಾಡ್ತಿದ್ದೀರಾ? ಏನೋ ಕೆಲಸ ಹೇಳಿದ್ನಲ್ಲ, ಮರ್ತ್ಬಿಟ್ರಾ? ಬನ್ನಿ ನನ್ನ ಜೊತೆ. ಸೀತಾ ಅವರೇ, ನೀವು ಹೊರಡಿ, ನನಗೆ ಇವ್ರ ಜೊತೆ ಸ್ವಲ್ಪ ಕೆಲಸ ಇದೆ. ಬನ್ನಿ. ಏನಾಯ್ತು ನಿನಗೆ? ಏನಾಯ್ತು ಹೇಳೋ? ರಾಮ್, ಸೀತಾ ಅವ್ರು ಏನಾದ್ರು ಹೇಳಿದ್ರಾ? ವಾಟ್ಸ್ ರಾಂಗ್? ಚಾಂದಿನಿ ಈಗ ಅವಳು ಮಾತು ಯಾಕೆ? ಚಾಂದಿನಿ ಮತ್ತೆ ವಾಪಸ್ ಬಂದಿದ್ದಾಳೆ. ಅವಳು ಬೆಂಗಳೂರಿಗೆ ಬಂದಿದ್ದಾಳೆ ಮಗ. ಅವಳು ಯಾವ ಊರಿಗೆ ಬೇಕಾದ್ರೂ ಬರ್ಲಿ, ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಅವಳ ಮರ್ತಾಗಿದೆ ತಾನೆ? ಬೇಡ ಅಂತ ಬಿಟ್ಟು ಹೋದವಳು ನೀನ್ ಎದುರುಗಡೆ ಬಂದು ನಿಂತ್ಕೊಂಡ್ರು ನೀನ್ ಇವಾಗ ಹೇಗಿದ್ಯೋ ಹಾಗೆ ಇರ್ಬೇಕಣ. ನೀನ್ ಇಲ್ಲಿ ಚೆನ್ನಾಗಿದ್ಯಾ, ಅದನ್ನ ನೆನ್ಪಿಟ್ಕೋ. ಹೊಸದನ್ನ ನೆನ್ಪಿಟ್ಕೊಳಕ್ಕೆ ಹಳೇದನ್ನ ಮರ್ತಿರ್ತಾನೆ ಮಗ. ನೀನು ಅವಳ ಬಗ್ಗೆ ಮಾತಾಡ್ದಾಗ್ಲೆಲ್ಲ ವೀಕ್ ಆಗ್ತೀಯ ಕಣೋ. ಬೇಡ ಕಣೋ, ಮತ್ತೆ ದೇವದಾಸ್ ಆಗ್ಬೇಡವೋ. ನೀನಂತೂ ಏನೂ ಹೇಳಲ್ಲ. ಸಾಲ ತೀರ್ಸಕ್ಕೆ ಸಮಯ ಸಿಕ್ತಂತೆ.
ಕೇಳಿ ಸಮಾಧಾನ ಆಯಿತು. ಎಲ್ಲ ಲಾಯರ್ ಬಂದು ಹೇಳಿದ್ರು. ಲಾಯರ್ ಬಂದಿದ್ರಾ? ನಿನ್ಗೆ ಆಫೀಸಲ್ಲಿ ಏನೋ ತೊಂದರೆ ಆಯ್ತಂತೆ. ಅದೆಲ್ಲ ಏನಿಲ್ಲ ಅಮ್ಮ. ನೋಡಮ್ಮ, ನಿನ್ನ ಎಲ್ಲ ಸಮಸ್ಯೆಗೂ ನಮ್ಮಿಂದ ಪರಿಹಾರ ಸಿಗದೇ ಇರ್ಬೋದು. ಆದರೆ ನಿನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಕೈ ಜೋಡಿಸೋಕೆ ಪ್ರಯತ್ನ ಆದರೂ ಮಾಡ್ತೀವಿ ಕಣಮ್ಮ. ಯಾಕಮ್ಮ ಸೀತಾ ಎಲ್ಲ ಮುಚ್ಚಿಡ್ತೀಯ? ಸೀತಮ್ಮ, ನಾನ್ ಮಾತ್ರ ಏನು ಮುಚ್ಚಿಡ್ಬಾರ್ದು ಅಂತ ಹೇಳ್ತೀಯ ಅಲ್ವಾ? ನೀನ್ ಸುಮ್ಮನೆ ಡ್ರಾಯಿಂಗ್ ಮಾಡು. ಆ ಲಾಯರ್ ಹುಡುಗ ತುಂಬ ಒಳ್ಳೆಯವನು ಅನ್ನಿಸ್ತಾನೆ. ಅವನ ಸಂಬಂಧನೂ ನಿನಗೆ ಬಂದಿತ್ತಂತಲ್ಲ, ನೀನು ಯಾಕೆ? ಅಮ್ಮ, ಮುಂದೆ ಏನು ಮಾಡಬೇಕು ಅಂತಿದ್ಯಮ್ಮ? ಸಾಲ ತೀರಿಸ್ಬೇಕು ಅಪ್ಪ. ಪಾರ್ಟ್ ಟೈಮ್ ಕೆಲಸ ಹುಡ್ಕೋಣ ಅಂತಿದ್ದೀನಿ. ಎಕ್ಸ್ಟ್ರಾ ಇನ್ಕಮ್ ಬಂದರೆ ಬೇಗ ಸಾಲ ತೀರ್ಸಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅಜ್ಜಿ, ನನ್ ಡ್ರಾಯಿಂಗ್ ಹೇಗಿದೆ? ತುಂಬ ಚೆನ್ನಾಗಿದೆ ಪುಟ್ಟ. ಸೀತಮ್ಮ, ನನ್ ಡ್ರಾಯಿಂಗ್ ಹೇಗಿದೆ? ಸೂಪರ್ ಆಗಿದೆ. ತಾತ, ಸೀತಮ್ಮ, ನನ್ ಫೋನ್ ಕೊಡು. ಏಕೆ? ನನ್ನ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡಿ ನಾನು ಡ್ರಾಯಿಂಗ್ ತೋರಿಸ್ತೀನಿ. ಮೊದಲು ಮನೆಗೆ ನಡಿ, ಊಟ ಮಾಡಬೇಕು, ಆಮೇಲೆ ಇದಲ್ಲ. ಗುಡ್ ನೈಟ್ ಅಪ್ಪ. ಬಾಯ್ ಅಜ್ಜಿ. ಬಾಯ್. ನಾ ಹೇಳಲಿಲ್ವಾ, ಮದುವೆ ವಿಷಯ ಎತ್ತಿದ್ರೆ ಏನೂ ಕೇಳಿಸ್ಕೊಳ್ಳಲ್ಲ. ಮತ್ತೆ ಹೇಗ್ರಿ ಹೇಳೋದೊಳಗೆ? ಮಗು ದೊಡ್ಡದಾಗ್ತಿದ್ದಂಗೆ ಜೊತೆಗೊಬ್ರು ಬೇಡವಾ? ಒಬ್ಳೇ ಜೀವನ ಮಾಡೋಕ್ಕಾಗತ್ತಾ? ಅಕ್ಕ, ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ್ರೆ ರಾಮ್ಗೆ ಎಷ್ಟು ಖುಷಿ ಆಗತ್ತಲ್ವಾ? ಮತ್ತೆ ಖುಷಿ ಪಡದೆ ಇರ್ತಾನ? ಆದರೆ ಇದ್ರ ಕ್ರೆಡಿಟ್ಸ್ ಎಲ್ಲ ನಿನಗೆ ಹೋಗಬೇಕು ಸಾಧನ. ಅಯ್ಯೋ ಅಕ್ಕ, ಹಾಗೇನಿಲ್ಲ. ನೀವಿಲ್ಲ ಅಂದ್ರೆ ಇವೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಸರಿ, ಬಾದಾಮಿ ಸ್ವೀಟ್ಸ್ ಹೇಳಿದ್ದೆ, ಅದು ಬಂತ ನೋಡಿ ಹೋಗು. ಹಾ ಅಕ್ಕ. ಪಿಚ್ ರಿಪೋರ್ಟ್ ಏನಂತೆ? ಬ್ರದರ್, ನೀನು ಪಿಚ್ ರಿಪೋರ್ಟು ನಿನ್ನ ಭಾಷೆಯಲ್ಲೇ ಕೇಳಿದ್ರೆ ಸುಲಭ ಅರ್ಥ ಆಗತ್ತೆ ಅಂತ ಕೇಳಿದ್ನಪ್ಪ. ಹಾಗೆ ನೀನು ಯಾವಾಗ ನೆಟ್ಟಗಿರ್ತೀಯೋ, ಯಾವಾಗ ನೇತಾಡ್ತಿರ್ತೀಯೋ ಒಂದು ಅರ್ಥ ಆಗಲ್ಲ ಬ್ರದರ್. ನಿಮ್ಮೆಲ್ಲರಿಗಿಂತ ನೆಟ್ಟಿಗೆ ಇದ್ದೀನಿ. ಓಕೆ ಬ್ರದರ್, ಕೇಳಿಸ್ಕೊ. ಪಿಚ್ಚು ಸೂಪರ್ ಆಗಿದೆ, ಒಳ್ಳೆ ಬ್ಯಾಟಿಂಗ್ ಪಿಚ್ಚು. ಹೊಡೆದಿದ್ದ ಬಾಲೆಲ್ಲ ಸಿಕ್ಸರೇ. ಅಕ್ಕ ತಂಗಿರಿಬ್ಬರು ಸೇರಿಕೊಂಡು ಪ್ರಿಪ್ರೇಷನ್ ಮಾಡ್ತಾರದು ನೋಡಿದ್ರೆ ಇವತ್ತೊಂದೆರಡು ಬಲಿ ಬೀಳೋದಂತೂ ಗ್ಯಾರಂಟಿ. ನೀನು ಯಾವುದಕ್ಕೂ ಹುಷಾರಾಗಿರೋ. ವಿಶ್ವ ನಾನು ಅಪಾಯದ ಜೊತೆ ಸರ್ಸಾಡೋನು ನಾನು. ನನಗೆ ಹೆಚ್ಚಿಸ್ತಾ ಇದ್ದೆ ನೀನು. ಸರಿ, ಅನುಭವಿಸು. ಅಕ್ಕ, ಎಲ್ಲ ರೆಡಿ ಇದೆ. ನಿನ್ನ ಗಂಡನೂ ನಿಮ್ಮ ಭಾವ ಇಬ್ಬರು ಹರಟೆ ಹೊಡ್ಕೊಂಡು ನಿಂತಿದ್ದಾರೆ. ಎಲ್ಲ ರೆಡಿಯಾಗಿದೆ ಅಂತ ಅವ್ರಿಗೂ ಮಾವ ಹೆಂಗೆ ತಿಳಿಸು. ಸರಿ ಅಕ್ಕ. ಇನ್ನೊಂದು ವಿಷಯ, ಅಪ್ಪು ಬಂದ ತಕ್ಷಣ ಮನೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಮೇಲೆ ಒಳಗೆ ಬಂದಮೇಲೆ ಆನ್ ಮಾಡಬೇಕು ಅಂತ ತಿಳಿಸು. ಸೂಪರ್ ಅಕ್ಕ. ಸರಿ. ಬ್ರದರ್, ನೋಡಿದ್ಯಾ ಹೇಗೋಯ್ತು ಒಂದು 6 ಈಗ? ಓ, ಆಗ್ಬಹುದು. ನಾನು ರೆಡಿನೇ. ಸರಿ ಮಾವಯ್ಯ, ಭಾವ ಮತ್ತೆ ಇವ್ರು ರೆಡಿನೇ. ಓ,
ಇಡೀ ಮನೆನೇ ನನ್ನ ಮೊಮ್ಮಗನ ಮದುವೆಗೆ ಕುತೂಹಲದಿಂದ ಇದ್ದಾರೆ ಅಂತ ಆಯ್ತು. ರಾಮ್ ಮದ್ವೆ ಅಂದ್ರೆ ಸುಮ್ನೆನಾ ಮಾವಯ್ಯ, ನಮ್ಗೆಲ್ಲ ಹಬ್ಬನೇ. ನಿಜ ಕಣಮ್ಮ, ಆದಷ್ಟು ಬೇಗ ನನ್ನ ಮೊಮ್ಮಗ ಮದುಮಗ ಆಗ್ತಾನೆ. ರಾಮ, ಹಳೆ ಪಾಠನ ಇಷ್ಟು ಬೇಗ ಮರ್ತ್ಬಿಟ್ಟಿಯಾ?